ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ ಭಾಗ 2 ಈ ಪುಸ್ತಕದಲ್ಲಿನ ಪಾಠ 11 ವೀರ ಅಭಿಮನ್ಯು. ಓಕೆ, ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನ ನಾವು ಇವತ್ತು ನೋಡೋಣ ಮಕ್ಕಳೇ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಕ್ಕಳೇ, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗಿನ ಎಲ್ಲ ಕನ್ನಡ ನೋಟ್ಸ್ಗಳು ಲಭ್ಯ ಇದೆ. ಇನ್ನು ಮುಂದೆ ಕೂಡ ನಿಮಗೆ 6ರಿಂದ 10ನೇ ತರಗತಿವರೆಗಿನ ಎಲ್ಲ ನೋಟ್ಸ್ಗಳು ನಿಮಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಹಾಗಾಗಿಬಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳೇ. ಓಕೆ, ಫಸ್ಟಿಗೆ ಅಭ್ಯಾಸವನ್ನು ನೋಡೋಣ ಮಕ್ಕಳೇ. ಅಭ್ಯಾಸದಲ್ಲಿ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಮಕ್ಕಳೇ. ಓಕೆ, ಈಗ ಪ್ರಶ್ನೆ 1, ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಉತ್ತರ: ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಪ್ರಶ್ನೆ 2, ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಓಕೆ, ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಪ್ರಶ್ನೆ 3, ಅಭಿಮನ್ಯುವಿನ ತಂದೆಯ ಹೆಸರೇನು? ಉತ್ತರ: ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಪ್ರಶ್ನೆ 4, ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಉತ್ತರ: ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ಓಕೆ, ಈಗ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಅಂತ ಇದೆ ಮಕ್ಕಳೇ. ಅದರಲ್ಲಿ ಮೊದಲನೇದು, ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಓಕೆ, ಈ ಮಾತನ್ನು ಯಾರು ಹೇಳಿದರು ಅಂತ ಕೇಳ್ತಾ ಇದ್ದಾರೆ. ಈ ಮಾತನ್ನು ಅಭಿಮನ್ಯು ಹೇಳ್ತಾನೆ. ಓಕೆ, ಯಾರಿಗೆ ಹೇಳ್ತಾರೆ? ಧರ್ಮರಾಯನಿಗೆ ಅಥವಾ ದೊಡ್ಡಪ್ಪ. ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪರಾದ ಧರ್ಮರಾಯನಿಗೆ ಹೇಳ್ತಾರೆ ಅಂತ ಬರಿಬೋದು, ಅಥವಾ ನೀವು ಸಿಂಪಲ್ ಆಗಿ ಧರ್ಮರಾಯರಿಗೆ ಕೇಳಿದನು ಅಂತ ಬರುತ್ತೆ ಮಕ್ಕಳೇ. ಸೆಕೆಂಡ್ ಒನ್, ನಿನ್ನನ್ನು ಪಡೆದ ನಾವೇ ಧನ್ಯರು. ಓಕೆ, ಈ ಮಾತನ್ನು ಯಾರು ಹೇಳ್ತಾರೆ? ಧರ್ಮರಾಯ ಹೇಳ್ತಾರೆ. ಯಾರಿಗೆ? ಅಭಿಮನ್ಯುವಿಗೆ ಹೇಳ್ತಾರೆ. ಓಕೆ, ಥರ್ಡ್ ಒನ್, ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಯಾರು ಹೇಳ್ತಾರೆ? ಸುಭದ್ರೆ ಹೇಳ್ತಾರೆ. ಸುಭದ್ರೆ ತಾಯಿ, ಅಭಿಮನ್ಯುವಿನ ತಾಯಿ. ಇದನ್ನು ಸುಭದ್ರೆ ಹೇಳ್ತಾಳೆ. ಯಾರಿಗೆ ಕೇಳ್ತಾಳೆ ಅಂದರೆ ಅಭಿಮನ್ಯುವಿನಿಗೆ ಕೇಳ್ತಾಳೆ. ಓಕೆ, ಸುಭದ್ರೆ ಅಭಿಮನ್ಯುವಿಗೆ ಹೇಳ್ತಾಳೆ. ಈಗ ಪ್ರಶ್ನೆ, ಮುಖ್ಯ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇದು ಓಕೆ, ಇಲ್ಲಿ ಸುಭದ್ರೆ ಅಂತ ಇದೆ. ಸುಭದ್ರೆ ಯಾರು? ಅಭಿಮನ್ಯುವಿನ ತಾಯಿ. ಓಕೆ, ನೋಡಿ ಇಲ್ಲಿ ಫಸ್ಟ್ ಒನ್ ನಾನು ಇಲ್ಲಿ ಹಾಕಿದ್ದೀನಿ. ಸುಭದ್ರೆ ಅಭಿಮನ್ಯುವಿನ ತಾಯಿ. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ಓಕೆ, ನೋಡಿ ಇಲ್ಲಿ ಸುಭದ್ರೆ ಅಭಿಮನ್ಯುವಿನ ತಾಯಿ. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ದೊಡ್ಡಪ್ಪ. ಓಕೆ, ಮುಖ್ಯ ಪ್ರಶ್ನೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಅಂತ ಇದೆ. ಫಸ್ಟ್ ಒನ್, ಧರ್ಮರಾಯ, ಜಯದ್ರಥ, ಭೀಮಸೇನ ಮತ್ತು ಅರ್ಜುನ. ಓಕೆ, ಇದರಲ್ಲಿ ನೋಡಿ, ಧರ್ಮರಾಯ, ಭೀಮಸೇನ, ಅರ್ಜುನ ಇದು 3 ಪಾಂಡವರು. ಇವರು ಕೌರವರಲ್ಲಿ ಬರ್ತಾರೆ. ಓಕೆ, ಹಾಗಾಗಿ ಇದು ಗುಂಪಿಗೆ ಸೇರದ ಪದ. ಓಕೆ, ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧ. ಓಕೆ, ನೋಡಿ ಇಲ್ಲಿ ವಿಖ್ಯಾತ, ಹೆಸರುವಾಸಿ ಮತ್ತು ಪ್ರಸಿದ್ಧಿ ಅಂದರೆ ಒಂದೇ ಮೀನಿಂಗ್ ಬರ್ತವೆ. ಕುಖ್ಯಾತ ಅಂದರೆ ವಿಖ್ಯಾತದ ಇದು ಅಪೋಸಿಟ್ ವರ್ಡ್ ಆಗುತ್ತೆ ಮಕ್ಕಳೇ. ಸೊ ಹಾಗಾಗಿ ಇದು ಕುಖ್ಯಾತ ಗುಂಪಿಗೆ ಸೇರಲ್ಲ. ಸೂರ್ಯ, ರವಿ, ಆರ್ಯ, ದಿನಕರ. ಓಕೆ, ನೋಡಿ ಸೂರ್ಯ, ರವಿ ಮತ್ತು ದಿನಕರ ಅಂದರೆ 3 ಸೂರ್ಯ ಅಂತಾನೆ ಅರ್ಥ ಬರುತ್ತೆ ಮಕ್ಕಳೇ. ಸೊ ಹಾಗೆ ಆರ್ಯ ಇದು ಗುಂಪಿಗೆ ಸೇರದ ಪದ. ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಓಕೆ, ಇಲ್ಲೇನು ಕೂಡ ಇದು ಶಕುನಿ, ಇವರು
ಕೌರವರ ಪರವಾಗಿ ಇರ್ತಾರೆ. ಕೌರವರ ಇವರು ಗುರು ಆಗಿರ್ತಾರೆ. ಶಕುನಿ ಕೌರವರ ರಾಜ್ಯ ಗುರು ಆಗಿರ್ತಾರೆ. ಇವರೆಲ್ಲ ಪಾಂಡವರ ಸೈಡ್ ಬರ್ತಾರೆ. ಸೊ ಹಾಗಾಗಿ ಶಕುನಿ ಇದು ಆಡ್ ಒನ್. ಓಕೆ, ಗುಂಪಿಗೆ ಸೇರದ ಪದ. ಮಕ್ಕಳೇ ನೋಡಿ, ಇಲ್ಲಿ ಮುಖ್ಯ ಪ್ರಶ್ನೆಯು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತ ಇದೆ ಮಕ್ಕಳೇ. ಸ್ವಂತ ವಾಕ್ಯದಲ್ಲಿ ನಾವು ಇದನ್ನು ಉಪಯೋಗಿಸಿ ಬರಬೇಕು. ಸಂದೇಹ, ನಾವು ಯಾರ ಮೇಲೂ ವಿನಾಕಾರಣ ಸಂದೇಹ ಪಡಬಾರದು. ಓಕೆ. ಜಯಶಾಲಿ, ಪಾಂಡವರು ಯುದ್ಧದಲ್ಲಿ ಜಯಶಾಲಿಯಾದರು. ನಮಸ್ಕರಿಸು, ನಮ್ಮ ಹಿರಿಯರಿಗೆ ದಿನಾಲು ನಮಸ್ಕರಿಸಬೇಕು. ವೀರಾವೇಶ, ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು. ಮುಖ್ಯ ಪ್ರಶ್ನೆಯು 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಓಕೆ, ಅದರಲ್ಲಿ ಫಸ್ಟ್ ಒನ್, ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ, ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ರಚಿಸಿದ್ದ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಅರ್ಜುನ, ಶ್ರೀಕೃಷ್ಣ ಹಾಗೂ ಬಲರಾಮರಿಗೆ ಮಾತ್ರ ಗೊತ್ತಿತ್ತು. ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾಗಿದ್ದನು. ಸೆಕೆಂಡ್ ಒನ್, ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಿಸಿದಳು? ಓಕೆ, ಉತ್ತರ, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವಿಗೆ ಹರಿಸಿದಳು. ಪ್ರಶ್ನೆ 3, ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು? ಉತ್ತರ, ಅಭಿಮನ್ಯು, ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಉತ್ತರೆಯನ್ನು ಸಮಾಧಾನ ಪಡಿಸಿದನು. ಪ್ರಶ್ನೆ 4, ಅಭಿಮನ್ಯು ಸಾರಥಿಯನ್ನ ಕುರಿತು ಏನು ಹೇಳಿದನು? ಅಭಿಮನ್ಯು ಸಾರಥಿಯನ್ನ ಕುರಿತು, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದನು. ಮಕ್ಕಳೇ ನೋಡಿ, ಈಗ ಭಾಷಾ ಚಟುವಟಿಕೆಗಳನ್ನು ನಾವು ನೋಡೋಣ. ಅದರಲ್ಲಿ ಮುಖ್ಯ ಪ್ರಶ್ನೆ ಕೊಟ್ಟಿರೋ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆಯನ್ನು ಹಾಕಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಯಾವುದೇ ಪೂರ್ಣ ವಿರಾಮ ಅಥವಾ ಅಲ್ಪ ವಿರಾಮಗಳನ್ನು ಅವರು ಏನೂ ಯೂಸ್ ಮಾಡಿಲ್ಲ. ನಾವು ಇದನ್ನು ಈ ಪ್ಯಾರಾಗ್ರಾಫನ್ನು ನಾವು ಓದ್ಬಿಟ್ಟು ಸರಿಯಾದ ಯಾವ ಕಡೆ ಸರಿಯಾದ ಅದಕ್ಕೆ ಹೊಂದುವಂತಹ ಲೇಖನ ಚಿಹ್ನೆಯನ್ನು ನಾವು ಹಾಕಬೇಕಾಗತ್ತೆ ಮಕ್ಕಳೇ. ಓಕೆ, ನೋಡಿ, ಇಲ್ಲಿ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ. ಓಕೆ, ಇಲ್ಲಿ ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ, ಇಲ್ಲಿನೂ ಕೂಡ ಪೂರ್ಣ ವಿರಾಮ. ಏನಿದು ಶಬ್ದ? ಇಲ್ಲಿ ಕ್ವಶನ್ ಮಾರ್ಕ್. ಓಹೋ, ಇಲ್ಲಿ ಅಫಾಸ್ಟಫಿ, ಇದು ಆಶ್ಚರ್ಯಚಕಿತ ಚಿಹ್ನೆ. ಓಕೆ, ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ. ಫುಲ್ ಪಾಯಿಂಟ್. ಮಲ್ಲಿಗೆ, ಜಾಜಿ, ಸುಗಂಧರಾಜ, ಸೂರ್ಯಕಾಂತಿ, ಚೆಂಡು ಹೂವು, ಅಬ್ಬಾ. ಇಲ್ಲಿ ಕೂಡ ಇದು ಆಶ್ಚರ್ಯಚಕಿತ ಚಿಹ್ನೆ. ಇದು ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ, ಪೂರ್ಣ ವಿರಾಮ. ಓಕೆ, ಈ ರೀತಿ ಲೇಖನ ಚಿಹ್ನೆಯನ್ನು ನಾವು ಇದಕ್ಕೆ ಹಾಕಬೇಕಾಗತ್ತೆ ಮಕ್ಕಳೇ. ಓಕೆ, ಈಗ ಮುಖ್ಯ ಪ್ರಶ್ನೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಅಂತ ಇದೆ. ಮಾದರಿ, ನೀವು ಪ್ಲಸ್ ಏಕೆ, ನೀವೇಕೆ. ಫಸ್ಟ್ ಒನ್, ಅದರಲ್ಲಿ ನಾವು ಪ್ಲಸ್ ಏಕೆ, ನಾವೇಕೆ. ಅವರು ಪ್ಲಸ್ ಏಕೆ, ಅವರೇಕೆ. ಅವಳು ಪ್ಲಸ್ ಏಕೆ, ಅವಳೇಕೆ. ಅದು ಪ್ಲಸ್ ಏಕೆ, ಅದೇಕೆ. ಓಕೆ, ಈಗ ಮುಖ್ಯ ಪ್ರಶ್ನೆ ಒಗಟು ಬಿಡಿಸಿ ಉತ್ತರ ಬರೆಯಿರಿ ಅಂತ ಇದೆ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಓಕೆ, ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಅಂದರೆ ಸೂಜಿ, ದಾರ. ಓಕೆ, ಸೂಜಿ ಚಿಕ್ಕದಾಗಿರುತ್ತಲ್ವಾ, ದಾರಕ್ಕೆ ನಾವು ಏನನ್ನ ಪೂರ್ಣಿಸ್ತೀವಿ? ಉದ್ದವಾದ ದಾರವನ್ನು ಪೂರ್ಣಿಸ್ತೀವಿ ನಾವು ಸೂಜಿಗೆ. ಓಕೆ, ಸೂಜಿಗೆ ನಾವು ಉದ್ದವಾದ ದಾರವನ್ನು ಪೂರ್ಣಿಸ್ತೀವಿ, ಅದಕ್ಕೆ ಸೂಜಿ, ದಾರ.
ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ. ಓಕೆ, ಬದನೆಕಾಯಿ. ಒಂಟಿ ಕಾಲು ಕೊಕ್ಕರೆ 900 ತತ್ತಿ. ಓಕೆ, ಬೆಂಡೆಕಾಯಿ. ಓಕೆ, ಈಗ ನೋಡಿ ಇಲ್ಲಿ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಅಕ್ಷರ ಚೌಕದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳಿವೆ. ಅವುಗಳನ್ನು ಕಂಡುಹಿಡಿದು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಟ್ಟಿ ಮಾಡಿ ಅಂತ ಇದೆ. ಓಕೆ, ನೀವು ಇದನ್ನು ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟು ನಿಮ್ಮ ನೋಟ್ಸಲ್ಲಿ ನೀವು ಬರಬೇಕಾಗುತ್ತೆ ಮಕ್ಕಳೇ. ಓಕೆ, ನೋಡಿ ಇಲ್ಲಿ ಜಯದ್ರಥ. ಓಕೆ, ಫಸ್ಟ್ ಒನ್ ಜಯದ್ರಥ. ಆಮೇಲೆ ಕರ್ಣ, ಅರ್ಜುನ, ಅಭಿಮನ್ಯು, ದುರ್ಯೋಧನ, ಉತ್ತರೆ, ಧರ್ಮರಾಯ, ಗಾಂಧಾರಿ, ಭೀಮ ಮತ್ತು ಶಕುನಿ. ಶಕುನಿ. ಓಕೆ, ಇವು ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳ ಹೆಸರುಗಳು. ನೀವು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ನೋಟ್ಸ್ನಲ್ಲಿ ಇದನ್ನು ಬರೀರಿ ಮಕ್ಕಳೇ. ಓಕೆ, ಈಗ ನಾವು ಬಳಕೆ ಚಟುವಟಿಕೆಗಳನ್ನು ನೋಡೋಣ ಮಕ್ಕಳೇ. ಅದರಲ್ಲಿ ಮುಖ್ಯ ಪ್ರಶ್ನೆ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರ ಬಾಲಕರ ಪರಿಚಯವನ್ನು ಮಾಡಿ ಕೊಡಿ ಅಂತ ಇದೆ. ಮಾದರಿ ಲವಕುಶ, ರಾಮ ಸೀತೆಯರ ಅವಳಿ ಮಕ್ಕಳು, ರಾಮ ಲಕ್ಷ್ಮಣರನ್ನು ಸೋಲಿಸಿದ ವೀರ ಬಾಲಕರು. ಓಕೆ, ಅದೇ ರೀತಿ ನೋಡಿ ಇಲ್ಲ ಅವರು ಏಕಲವ್ಯ ಅಂತ ಕೊಟ್ಟಿದ್ದಾರೆ. ಬೇಡ ಪಂಗಡದ ರಾಜಕುಮಾರ. ಓಕೆ, ಬೇಡರ ಪಂಗಡದ ಇವನು ರಾಜಕುಮಾರ. ದ್ರೋಣರಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳನ್ನು ನೀಡಿದ್ದನು. ಓಕೆ, ಏಕಲವ್ಯ ದ್ರೋಣಾಚಾರ್ಯರು ಗುರುದಕ್ಷಿಣೆಯಾಗಿ ತನ್ನ ಬಲಗೈನ ಹೆಬ್ಬೆರಳನ್ನು ಇವನು ಗುರುದಕ್ಷಿಣೆಯಾಗಿ ಕೊಟ್ಟಿದ್ದ ಮಕ್ಕಳೇ. ಓಕೆ, ಈಗ ಸೆಕೆಂಡ್ ಒನ್ ಪ್ರಹ್ಲಾದ, ಹಿರಣ್ಯಕಶ್ಯಪ ಮತ್ತು ಕಯಾದುವಿನ ಮಗ, ವಿಷ್ಣುವಿನ ಮಹಾನ್ ಭಕ್ತ. ಓಕೆ, ಈಗ ಥರ್ಡ್ ಒನ್ ಬಬ್ರುವಾಹನ, ಇವನು ಅರ್ಜುನನ ಮಗ, ತಂದೆಯೊಡನೆ ಯುದ್ಧ ಮಾಡಿ ಗೆದ್ದವನು. ಓಕೆ, ಮುಖ್ಯ ಪ್ರಶ್ನೆ ಯೋಚಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ. ಪ್ರಶ್ನೆ 1, ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಅಂತ ಇದೆ ಮಕ್ಕಳೇ. ಓಕೆ, ಉತ್ತರ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯು. ಏಕೆಂದರೆ ಅಭಿಮನ್ಯು ಕುರುಕ್ಷೇತ್ರದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಲು ಧೈರ್ಯದಿಂದ ಮುನ್ನುಗ್ಗುತ್ತಾನೆ. ಮೋಸದಿಂದ ಕೌರವರು ಕೈಯನ್ನು ಕತ್ತರಿಸಿದಾಗ ಧೃತಿಗೆಡದೆ ವೀರಾವೇಶದಿಂದ ಹೋರಾಡಿ ಮರಣ ಹೊಂದುತ್ತಾನೆ. ಓಕೆ, ಈಗ ಪ್ರಶ್ನೆ 2, ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ? ಓಕೆ, ಇದಕ್ಕೆ ಉತ್ತರ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನಾನು ಧರ್ಮರಾಯನಾಗಿದ್ದರೆ ಅಭಿಮನ್ಯುವಿಗೆ ಯುದ್ಧಕ್ಕೆ ಕಳುಹಿಸುತ್ತಿರಲಿಲ್ಲ. ಚಕ್ರವ್ಯೂಹ ಭೇದಿಸುವ ವಿದ್ಯೆ ಶ್ರೀಕೃಷ್ಣ, ಅರ್ಜುನ, ಬಲರಾಮರಿಗೆ ಮಾತ್ರ ತಿಳಿದಿದ್ದರಿಂದ ಅವರು ಬರುವವರೆಗೂ ಕಾದು ಅವರ ಜೊತೆ ಕಳುಹಿಸುತ್ತಿದ್ದೆ ಅಂತ. ಓಕೆ, ಇದರ ಉತ್ತರ. ಓಕೆ ಮಕ್ಕಳೇ ಇಲ್ಲಿಗೆ ವೀರ ಅಭಿಮನ್ಯು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಮಕ್ಕಳೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.